ರಾಜಶೇಖರ್ ಅವರು ಒಂದು ಕನ್ನಡ ನಾಡಿನಲ್ಲಿ ಒಂದು ಸಂಘಟನೆ ಮಾಡಿ ಅವರೆಲ್ಲರೂ ಕೂಡ ಸೇರಿ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತ್ಯೋತ್ಸವ, ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಎಲ್ಲವನ್ನ ಕೂಡ ಎಲ್ಲ ಪೌರ ಕಾರ್ಮಿಕರು ಎಲ್ಲರನ್ನು ಸೇರಿಸಿ 5 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪೌರ ಕಾರ್ಮಿಕರಿಂದ ಅವ್ರು ಬಹಳ ಮುಖ್ಯ. ಸರ್ಕಾರನೂ ಕೂಡ ಅವ್ರನ್ನ ಕಾಯಂ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ದೊಡ್ಡ ಕಾರ್ಯಕ್ರಮ. ಪೌರ ಕಾರ್ಮಿಕರನ್ನ ಕಾಯಂ ಮಾಡಿ ಕಾಯಂ ಉದ್ಯೋಗವನ್ನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಗ್ಬೇಕಂತ ಕೆಲಸವನ್ನ ಸರ್ಕಾರ ಮಾಡ್ತಿದ್ದಾರೆ. ಅವ್ರನ್ನ ಅಭಿನಂದಿಸ್ತೀನಿ ನಾನು. ಇವತ್ತು ಅವರೆಲ್ಲ ಪೌರ ಕಾರ್ಮಿಕರಿದ್ರೆ ಸ್ವಚ್ಛತೆ, ಅವರಿಂದ ಆರೋಗ್ಯ, ನೈರ್ಮಲ್ಯ ಇವೆಲ್ಲವನ್ನು ಕೂಡ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರ ಜೊತೆಗೆ ಎಲ್ಲರ ಜೊತೆಯಲ್ಲಿ ಸಹಪಂಕ್ತಿ ಭೋಜನವನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಗುರುಗಳನ್ನು ಕೂಡ ಕರೆದಿದ್ದಾರೆ, ಬೇಬಿ ಮಠ ಗುರುಗಳನ್ನ. ಈ ರೀತಿಯ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮೂಡುವ ಮೂಲಕ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು, ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂಘದವರನ್ನ ಅಭಿನಂದಿಸಿದ್ದಾರೆ. ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾಡಪ್ರಭು ಇವತ್ತು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಗೂ ನಮ್ಮ ಬಸವಣ್ಣನವರ ಒಂದು ಜಯಂತಿಯನ್ನ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು. ಆ ನಂತರ ಎಲ್ಲ ಇಡೀ ಮೈಸೂರು ಜಿಲ್ಲೆಯ ಎಲ್ಲ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿ ಎಲ್ಲ ಪೌರ ಕಾರ್ಮಿಕರಿಗೆ ಉಚಿತ ವಸ್ತ್ರಧಾರಣೆಯನ್ನು ಇವತ್ತು ರಾಜ್ಯಾಧ್ಯಕ್ಷರು ಮಾಡ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ನಡೆದಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಅದ್ರ ಜೊತೆಗೆ ಸಹಪಂಕ್ತಿ ಭೋಜನವನ್ನು ಸಹ ಇವತ್ತು ಆಯೋಜನೆ ಮಾಡಿರೋದು ತುಂಬಾ ವಿಶೇಷ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಸಂಕೇತ, ಇದು ಜಾತಿ ಭೇದ ಧರ್ಮ ಯಾವುದೇ ಸಹ ಭೇದವಿಲ್ಲದೆ ಎಲ್ಲರೂ ಸಹ ನಮ್ಮವರೇ, ಎಲ್ಲರೂ ನಮ್ಮೊಳಗೆ ಇದ್ದಾರೆ ಅಂತ ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಇವತ್ತು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಭಗವಂತ ಎಲ್ಲರಿಗೂ ಸಹ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ. ಇನ್ನು ಮುಂದೆ ಉತ್ತಮ ಮಟ್ಟಕ್ಕೆ ಈ ರಕ್ಷಣಾ ವೇದಿಕೆ ಬೆಳೀಲಿ. ಇದಕ್ಕೆಲ್ಲರೂ ಸಹ ನಮ್ಮ ಸಹಕಾರ ಖಂಡಿತ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ಗಮನಿಸ್ತಾ ಇದ್ದೇನೆ. ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಬಸವ ಜಯಂತಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯ ಪ್ರಯುಕ್ತ ಒಂದು 340 ಜನ ಪೌರ ಕಾರ್ಮಿಕರಿಗೆ ಉಚಿತ ಬಟ್ಟೆ ವಿತರಣೆ ಮತ್ತು ಸಹಪಂಕ್ತಿ ಭೋಜನ ಕಾರ್ಯಕ್ರಮವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಉದ್ದೇಶ ಒಂದು ಸಮಾನತೆ, ಕಾಯಕವೇ ಕೈಲಾಸ ಅಂತ ಹೇಳಿದಂತಹ ಬಸವಣ್ಣವರ ತತ್ವವನ್ನು ಇಟ್ಕೊಂಡು ಎಲ್ಲರೂ ಸಮಾನರು, ಎಲ್ಲರೂ ಯಾರು ಮೇಲಿಲ್ಲ, ಯಾರು ಕೀಳ್ರಲ್ಲ, ನಾವೆಲ್ಲರೂ ಸರಿಸಮಾನರು ಅನ್ನೋ ಉದ್ದೇಶದಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ, ಒಂದು ಜೊತೆಯಲ್ಲಿ ಕೂತಿ ಊಟ ಮಾಡುವಂತ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮತ್ತು ಗಣ್ಯರು ಮತ್ತೆ ಪದಾಧಿಕಾರಿಗಳ ಜೊತೆ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ.